75ನೇ ಸ್ವತಂತ್ರೋತ್ಸವದ ಶುಭಾಶಯಗಳು ಅಂತ ನಾನು ನಿಮ್ಗೆ ಹೇಳಲ್ಲ. ನನ್ನ ಅನಿಸಿಕೆ ಪ್ರಕಾರ ನನಗೇನು ಸ್ವಾತಂತ್ರ್ಯ ಬಂದು 79 ವರ್ಷ ಆಯಿತು ಅಂತ ಅನಿಸ್ತಾನೆ ಇಲ್ಲ. ಅಲ್ಲಿಂದ ಇಲ್ಲಿಯವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೇಶದ ಈ ರಾಜ್ಯದ ಜನರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಲಕ್ಷಾಂತರ ಕೋಟಿ ಸಾಲವನ್ನ ಮಾಡಿವೆ. ಆದರೂ ಈ ದೇಶದ ಬೆನ್ನೆಲುಬು ರೈತ. ಸ್ವಾತಂತ್ರ್ಯಕ್ಕೆ ಪೂರ್ವಕ್ಕೂ ಮುನ್ನ ಅವತ್ತು ಯೋಚನೆ ಮಾಡ್ತಿದ್ದ, ಬೆಳೆ ಹಾಕದ ದಿನನೇ ಬೆಲೆಯ ಬಗ್ಗೆ ಚಿಂತೆ ಮಾಡ್ತಿದ್ದ. ನಾನು ಹಾಕಿರೋ ಬಂಡವಾಳ ಬರ್ತದೋ ಬರಲ್ವೋ, ನಾನು ಬಾಳ್ಗೆಡ್ತಾ ಇರುವಂತ ಕೂಲಿ ಸಿಗ್ತದೋ ಇಲ್ವೋ ಅಂತ ಅವತ್ತು ಯೋಚನೆ ಮಾಡ್ತಿದ್ದ. ಇವತ್ತು ಈ ದೇಶದ ಅನ್ನದಾತ ರೈತ ಇವತ್ತು ಯೋಚನೆ ಮಾಡ್ತಾವನೆ. ರಾಜಕಾರಣಿಗಳ ಮಕ್ಕಳು, ಶ್ರೀಮಂತರ ಮಕ್ಕಳಿಗೆ ಸಿಗ್ತಾ ಇರುವಂತ ಶಿಕ್ಷಣ ನನ್ನಂತಹ ಮಧ್ಯಮ ವರ್ಗದ ಜನ ಬಡವರ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇನ್ನು ಹೇಳಬೇಕು ಅಂದ್ರೆ ರಾಜಕಾರಣಿಗಳ ಮಕ್ಕಳು ಓದುತ್ತಿರುವಂತ ಶಾಲೆಗಳ ಗುಣಮಟ್ಟ, ಆ ಶಾಲೆಗಳ ಕಟ್ಟಡಗಳು, ಅದರಲ್ಲಿರುವಂತ ಪರಿಕರಗಳು, ಪ್ರಯೋಗಾಲಯಗಳು ನನ್ನೂರಿನ ಹಿಂದೆ ಬೆಂಗಳೂರು ಗ್ರಾಮಾಂತರ, ಇವತ್ತು ಈ ಹಿಂದಿನ ರಾಮನಗರ ಜಿಲ್ಲೆ, ಇವತ್ತಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸುಳ್ಳೇರಿಯ ಶಾಲೆಯಲ್ಲಿ ಖಾಸಗಿ ಶಾಲೆಗಳ ಗುಣಮಟ್ಟದ ಶಿಕ್ಷಣ ನನ್ನೂರಿನ ಶಾಲೆಯಲ್ಲಿ ದೊರೆತಾಗ ರಾಜಕಾರಣಿಗಳು, ಶ್ರೀಮಂತರು ಸ್ವಲ್ಪ ಜ್ವರ ಬತ್ತು, ಎದೆ ಏನೋ ಚಳಕ್ಕಂತು ಅಂದಾಗ ಜಯದೇವ, ಅಪೋಲೋ ಆಸ್ಪತ್ರೆ, ಮಣಿಪಾಲ ಆಸ್ಪತ್ರೆಗೆ ಹೋಯ್ತಾರೆ. ಅಂತಹ ಆಸ್ಪತ್ರೆಗಳಿಗೆ ನನ್ನೂರಿನ ಬಡ ಮತ್ತು ಮಧ್ಯಮ ವರ್ಗದ ಜನ, ಮಧ್ಯಮ ವರ್ಗದ ಪ್ರಜೆ ಹೋಗಿ ಯಾವುದೇ ಖರ್ಚಿಲ್ಲದಂತೆ ಅಲ್ಲಿ ಆರೋಗ್ಯವನ್ನ ತಪಾಸಣೆ ಮಾಡ್ಕೊಂಡು ಬರುವಂತ ವಾತಾವರಣ ಸೃಷ್ಟಿಯಾಗಬೇಕು. ಮಹಾರಾಷ್ಟ್ರದಲ್ಲಿ ಹುಟ್ಟುವಂತ ಕೃಷ್ಣಾ ನದಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಮು, ರಾಯಚೂರು ಜಿಲ್ಲೆಯಿಂದ ಹೋಗಿ ಯಾದಗಿರಿ ಜಿಲ್ಲೆಯಿಂದ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಬೇಕಾದಷ್ಟು ನೀರನ್ನು ಬಿಟ್ಟು ವ್ಯರ್ಥವಾಗಿ ಸಮುದ್ರಕ್ಕೆ ಹರಿಯುತ್ತಿರುವಂತಹ ನೀರು, ಜೊತೆಗೆ ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತಮಿಳುನಾಡಿಗೆ ಬಿಟ್ಟು ಇನ್ನು ಉಳಿದಂತ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರ್ತಾ ಇರ್ತಕ್ಕಂಥ ನೀರು ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ಜನತಾ ಜಲಧಾರೆಯ ಮೂಲಕ 1 ವರ್ಷ 2 ವರ್ಷ ಮಳೆ ಇಲ್ಲ ಅಂದ್ರೂ ಬುಡಿ ಕಟ್ಟೆ ಕೆರೆಗಳನ್ನ, ರಾಜಕಾಲುವೆಗಳನ್ನ, ಜಲಾನಯನ ಪ್ರದೇಶದ ಕಾಲುವೆಗಳನ್ನ ಸ್ವಚ್ಛಗೊಳಿಸಿ ಆ ನೀರು 1 ವರ್ಷ 2 ವರ್ಷ ಮಳೆ ಬರದೇ ಇದ್ರೂ ಕೆರೆ ಕಟ್ಟೆಗಳಲ್ಲಿ ನೀರಿದ್ದು ಅಂತರ್ಜಲದ ಮೂಲಕ ನೀರಾವರಿ ಪ್ರದೇಶ ಆದಾಗ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 10,000 ರೂಪಾಯಿ ಸಂಬಳ ಕೊಡುವಂತ ಕೆಲಸ ಕೊಡ್ತಾವೋ, 50,000 ರೂಪಾಯಿ ಕೊಡ್ತಕ್ಕಂತ ಕೆಲಸ ಕೊಡ್ತಾವೋ, ಒಟ್ಟಲ್ಲಿ ಹಳ್ಳಿಯಲ್ಲಿ ಕಾಲಹರಣ ಮಾಡ್ತಾ ಇರುವಂತ ಯುವಕರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಾಭಿಮಾನದಿಂದ ಬದುಕ ಕಟ್ಟಿಕೊಳ್ಳೋದಕ್ಕೆ ಯಾವಾಗ ವಾತಾವರಣ ಸೃಷ್ಟಿಯಾಗುವುದಿಲ್ವೋ, ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಿರ್ಭೀತಿಯಿಂದ ಒಂದು ಹೆಣ್ಣು ಮಧ್ಯರಾತ್ರಿಯಲ್ಲಿ ಓಡಾಡೋಕ್ಕಾಗೋದಿಲ್ಲ. ಕೆಲವೊಂದು ಜನ ಹೇಳುತ್ತಾರೆ, ಮಧ್ಯರಾತ್ರಿಯಲ್ಲಿ ಹೆಂಗ್ಸ್ಗೆ ಕೆಲಸ, ಗಂಡಸ್ರೇ ಮನೇಲಿ ಮನ್ಗಿರ್ತಾರೆ, ಹೆಂಗ್ಸ್ರೇ ಯಾಕೆ ಓಡಾಡಬೇಕು ಅಂತ. ಅದಲ್ಲ, ವಿಡಂಬನೆ ಮಾಡೋಕೆ ನಮಗೂ ಬರ್ತದೆ. ಈ ರೀತಿ ಇದ್ದಾಗ ಬೆಳಿಗ್ಗೆ ಎದ್ರೆ ಅತ್ಯಾಚಾರ, ಕೊಲೆ, ದರೋಡೆ ಏನಾಗ್ತಾ ಇದೆ ದೇಶದಲ್ಲಿ, ರಾಜ್ಯದಲ್ಲಿ, ಇವುಗಳಿಗೆಲ್ಲ ಕೊನೆಯಾದಾಗ ಹಲವಾರು ಜನ
ಮಹನೀಯರು ತಮ್ಮ ತ್ಯಾಗ ಪ್ರಾಣಗಳನ್ನ ತಮ್ಮ ಜೀವನವನ್ನ ಬಲಿ ಕೊಟ್ಟು ಪಡೆದಿರುವಂತಹ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರ್ತದೆ ವಿನಃ ಇಲ್ಲದೆ ಇದ್ರೆ ಇದು ಬೇರೆ ಒಂದು ದಿನದಂತೆ. ಈಗ ನೋಡಿದ್ರಿ, ಕೆಂಪು ಕೋಟೆ ಮೇಲೆ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡಿದ್ರು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅವ್ರ ಭಾಷಣ ಕೇಳಿದ್ರು, ಕೇಂದ್ರ ಮಂತ್ರಿಗಳು ಕೇಳಿದ್ರು, ಸಂಸತ್ ಸದಸ್ಯರು ರಾಜ್ಯಸಭೆ ಸದಸ್ಯರು ಕೇಳಿದ್ರು, ಚಪ್ಪಾಳೆ ಹೊಡೆದ್ರು, ಮನಗ್ ಬಂದ್ರು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತ ಮುಖ್ಯಮಂತ್ರಿಗಳ ಮಾತನ್ನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ರಾಜ್ಯ ಸರ್ಕಾರದ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಇವರೆಲ್ಲ ಕೇಳ್ಕೊಂಡ್ರು, ಮನೆಗೆ ಬಂದ್ರು. ಅದೇ ರೀತಿ ರಾಜ್ಯದ ದೇಶದ ಶಾಲಾ ಕಾಲೇಜುಗಳಲ್ಲಿ ಬೇರೆ ದಿನ ಏನಿಲ್ಲ, ಚಪ್ಪಾಳೆ ಹೊಡೆದ್ಬಿಟ್ಟು ಖಾಲಿ ಹೊಟ್ಟೆಲ್ ಬತ್ತಿದ್ರು. ಇವತ್ತು ಅಷ್ಟೋ ಇಟ್ಟೋ ಸಿಹಿ ತಿಂಡಿ ಕೊಟ್ಟವ್ರೆ, ಒಂದಷ್ಟು ಚೋಚೋ ಕೊಟ್ಟವ್ರೆ, ಕೆಲವೊಂದ್ ಕಡೆ ಮಾಮೂಲಿ ಬಿಸಿ ಊಟ ಇಕ್ಕವ್ರೆ, ಉಣ್ಕೊಂಡು ಮನಗ್ ಬಂದ್ರು. ಅದೇ ರೀತಿ ಬೇರೆ ಒಂದು ದಿನಗಳು ಯಾವ ರೀತಿ ಕಳೀತದೋ ಅದೇ ರೀತಿ ಕಳೆದೋಗುತ್ತದೆ ವಿನಃ ಆಗಸ್ಟ್ 15 ಅನ್ನೋದು ಅದಕ್ಕೆ ಯಾವುದೇ ರೀತಿಯಿಂದ ವಿಶೇಷ ಇಲ್ಲ, ನನ್ನ ಅನಿಸಿಕೆ. ಅದಕ್ಕೆ ಕಾರಣ ಯಾರು? ನಾವೇ. ಚುನಾವಣೆ ಹಿಂದಿನ ದಿನ ಯಾವುದೋ ರಾಜಕೀಯ ಪಕ್ಷಗಳ ಜಾತಿ ವ್ಯಾಮೋಹಕ್ಕೋ ಹಣದ ವ್ಯಾಮೋಹಕ್ಕೋ ನಾವು ಬಲಿಯಾಗಿ ದಾನ ಮಾಡಬೇಕಾದಂತ ಮತವನ್ನ ನಾವು ಮಾರಿಕೊಂಡಿದ್ದರ ಪರಿಣಾಮ ಇವತ್ತು ಬಡವ ಬಡವನಾಗೇವನೆ, ಶ್ರೀಮಂತ ಶ್ರೀಮಂತನೇ ಆಗಿ ಮೇಲ್ಮೇಲೆ ಹೋಗ್ತಾ ಇದ್ದಾನೆ. ಇದು ಕೊನೆ ಇಲ್ವೇ? ಕೊನೆ ಯಾಕಿಲ್ಲ? ಅನಾರೋಗ್ಯ ಪೀಡಿತರಾಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟೋಗವ್ರೆ. ಚುನಾವಣೆ ಬಂದಾಗ ತಾವು ಹೇಳ್ತೀರಿ, ಅಯ್ಯೋ ಯಾರು ಬಂದ್ರೆ ಏನು ಉದ್ಧಾರ ಮಾಡಾರೆ ನಮ್ಮ ಅಂತ. ಆದ್ರೆ ಚುನಾವಣೆ ಹಿಂದಿನ ದಿನ ರಾತ್ರಿ ರಹಸ್ಯ ಕಾರ್ಯಾಚರಣೆ ಮಾಡ್ತಾರಲ್ಲ ರಾಜಕೀಯ ಪಕ್ಷಗಳು, ಆ ಸಂದರ್ಭದಲ್ಲಿ ಯಾರು 500 ರೂಪಾಯಿ ಜಾಸ್ತಿ ದುಡ್ಡು ಕೊಡ್ತಾನೆ ಅವನಿಗೆ ನಾವು ದಾನ ಮಾಡಬೇಕಾದಂತ ಮತವನ್ನ ಮಾರ್ಕೊಂಡದ ಪರಿಣಾಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಆ ರಾಜ್ಯ ಸರ್ಕಾರಗಳ ಚುಕ್ಕಾಣಿ ಹಿಡಿದಿರುವಂತ ರಾಜಕೀಯ ಪಕ್ಷಗಳು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವಂತ ಸಾಲ ಮಾಡಿಯಾಗಿ ಅವ್ರ ಹೆಂಡತಿ ಮಕ್ಕಳು ಅವ್ರ ಸಂಬಂಧಿಕರಿಗೆ ತುಪ್ಪ ತಿನ್ನಿಸ್ತಾ ಇದ್ದಾರೆ ವಿನಃ ನಮ್ಮ ನಿಮ್ಮಂತ ಬಡ ಮತ್ತು ಮಧ್ಯಮ ವರ್ಗದರ ಮತದಾರರಿಗೆ ಮೂಗಿಗೆ ತುಪ್ಪ ಸವರ್ಬಿಟ್ಟು ಚುನಾವಣೆ ಹಿಂದಿನ ದಿನ 500, 1000, 2000, 3000, 5000 ಕೊಟ್ಬಿಟ್ಟು ರಾಜ್ಯ ಮತ್ತು ರಾಜ್ಯದ ಜನರ ತೆರಿಗೆ ಹಣವನ್ನ ಸಂಸತ್ ಸದನದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕುಂತ್ಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳು ನಾನು ಹೇಳ್ದಲ್ಲ, ರೈತ ಮೊದಲನೇದಾಗಿ ನೆಮ್ಮದಿಯ ಬದುಕು ಬರಬೇಕು, ಶ್ರೀಮಂತರು ರಾಜಕಾರಣಿಗಳ ಮಕ್ಕಳಿಗೆ ಸಿಗ್ತಾ ಇರುವಂತ ಶಿಕ್ಷಣ ನಮ್ಮೂರಿನ ಶಾಲೆಯಲ್ಲಿ ಸಿಗ್ಬೇಕು, ರಾಜಕಾರಣಿಗಳು ಶ್ರೀಮಂತರ ಮಕ್ಕಳು ಅವ್ರಿಗೆ ಸಿಗ್ತಾ ಇರುವಂತ ಆರೋಗ್ಯ ನನ್ನೂರಿನಲ್ಲಿ ಸಿಗ್ಬೇಕು, ಉದ್ಯೋಗ ಸಿಗ್ಬೇಕು, ನೀರಾವರಿ ಸಿಗ್ಬೇಕು, ರೈತ ನೆಮ್ಮದಿಯ ಬದುಕನ್ನ ಸಾಗಿಸಿದಾಗ ಗಾಂಧೀಜಿಯವರು ಕಂಡಂತ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ತದೆ. ಹಲವಾರು ಮಹನೀಯರು ತ್ಯಾಗ ಬಲಿದಾನದಿಂದ ಕೊಟ್ಟಿರುವಂತ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಬರ್ತದೆ. ಇಲ್ದಿದ್ರೆ ಹತ್ರೊಳಗೆ 11 ಅಂತೇಳಿ ಸುಮ್ಮನೆ ಮಾಮೂಲಿ 79 ವರ್ಷ ಆಯ್ತು, ಮುಂದಿನಕ್ಕೆ 80 ವರ್ಷ ಆಯ್ತದೆ 2026ಕ್ಕೆ. ಮತ್ತದೇ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಭಾಷಣ ಕೇಳ್ಕೋತೀವಿ, ಶಾಲಾ ಕಾಲೇಜುಗಳು ಹೋಗಿ ನಮ್ಮ ಮಕ್ಕಳು ಕಳಿಸ್ಬಿಟ್ಟು ಅಲ್ಲೇನೇನು ಸ್ವಾತಂತ್ರ್ಯೋತ್ಸವದ ರೆಕಾರ್ಡ್ ಹೇಳಿಸ್ತೀವಿ, ಡ್ಯಾನ್ಸ್ ಮಾಡಿಸ್ತೀವಿ, ಅಲ್ಲಿ ಸ್ವೀಟ್ ಕೊಡ್ತಾರೆ, ಮಕ್ಕಳು ತಿನ್ಕೊಂಡು ಮನೆಗೆ ಬರ್ತಾರೆ. ರಾಜಕಾರಣಿಗಳೇನ್ ಬಿಡ್ರಿ 100 ಕೋಟಿ 1000 ಕೋಟಿ ದುಡ್ಕೊಂಡವ್ರೆ. ಅಲ್ಲಿ ಹೋಗಿ ಎಲ್ಲೋ ಲಂಡನ್ ಎಲ್ಲೋ ಪ್ಯಾರಿಸ್ ಎಲ್ಲೋ ಅಮೇರಿಕದಲ್ಲೋ ಯಾರ್ಯಾರೋ ಹೋದ್ರಲ್ಲ 1000 ಕೋಟಿ ಲೂಟಿ ಮಾಡ್ಕೊಂಡು ಹೋಗಿ ಹೊರದೇಶದಲ್ಲಿ ಸೆಟ್ಲ್ ಆಗವ್ರೆಲ್ಲ. ಆ ರೀತಿ ಸೆಟ್ಲ್ ಆಗೋಯ್ತಾರೆ.
ಸಾಲ ಕೊಟ್ಟಿರೋರು ಈ ಕೇಂದ್ರ ಸರ್ಕಾರದ ಮೇಲೆ ಅದೆಷ್ಟೋ ದಶಲಕ್ಷ ಕೋಟಿ ಸಾಲ ಇದ್ದದಂತೆ. ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದ್ 2-3 ವರ್ಷದಲ್ಲಿ 10 ಲಕ್ಷ ಕೋಟಿಗೆ ಸಾಲ ಹೋಯ್ತದೆ. ಸಾಲ ಕೊಟ್ಟಿರೋರು ಬಿಟ್ಬಿಟ್ಟಾರೆ, ಬಂದು ಎಲ್ಲಾನು ಅಕ್ವೈರ್ ಮಾಡ್ಕೋತಾರೆ. ಉಚಿತವಾಗಿ ಸಿಗ್ತಾ ಇರ್ತಕ್ಕಂಥ ಸರ್ಕಾರಿ ಸವಲತ್ತುಗಳು ಇನ್ನೂ ಹೆಚ್ಚಿನ ದರವನ್ನ ನಾವು ಕೊಡಬೇಕಾಗ್ತದೆ ಕೆಲಸ ಮಾಡಿಸ್ಕೋಬೇಕಾದ್ರೆ. ಹಾಗಾದಾಗ ಬಡ ಮತ್ತು ಮಧ್ಯಮ ವರ್ಗದ ಜನಗಳು 6 ಕೇರಕ್ಕಾಗುದಿಲ್ಲ, 3 ಕಿಳಿಕಾಗುದಿಲ್ಲ, ತ್ರಿಶಂಕು ಪರಿಸ್ಥಿತಿಯಲ್ಲಿ ಇರೋಕ್ಕಾಗ್ದೇನೆ ತಮ್ಮ ಜೀವನವನ್ನ ಕಳ್ಕೊಳ್ಬೇಕಾಗ್ತದೆ. ಅಂತಹ ಸ್ವಾತಂತ್ರ್ಯ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು. ಯಾರೋ ಇಂಗ್ಲೆಂಡಿನ ಒಬ್ಬ ರಾಜಕಾರಣಿ ಹೇಳ್ತಿದ್ನಂತೆ, ಭಾರತ ದೇಶದಲ್ಲಿ ಹೇರಳ ಸಂಪನ್ಮೂಲ ಇದೆ, ಮಾನವ ಸಂಪನ್ಮೂಲ ಇದೆ, ಆದ್ರೆ ಅಲ್ಲಿ ಒಬ್ರು ಕಂಡ್ರೆ ಒಬ್ರಿಗಾಗುವುದಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ. 3 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರನ್ನ ಸೋಲಿಸಿದಂತ ಟಿಪ್ಪು ಸುಲ್ತಾನನ್ನ ಹಿಡ್ಕೊಟ್ಟವ್ರು ಯಾರು? ಅವರ ಆಸ್ಥಾನದ ಮಂತ್ರಿ ಮೀರ್ ಸಾದಿಕ್. ಈಗ ನಾವ್ ಯಾರು ಹೇಳ್ತೀವಿ, ನಮ್ಮ ಸ್ನೇಹಿತರು ಯಾರ ನಮಕರಂ ಕೆಲಸ ಮಾಡಿದ್ರೆ ಮೀರ್ ಸಾದಿಕ್ ಕೆಲಸ ಮಾಡಬೇಡ ಅಂತೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವ್ರು ಯಾರು? ಅವ್ರ ಸ್ನೇಹಿತರು. ಈ ರೀತಿ ಇರುವಾಗ ಇನ್ನೆಲ್ಲಿ ರಾಜ್ಯ ದೇಶ ಉದ್ಧಾರಗಳಾಗ್ತವೆ? ಇಂಥ ಪರಿಸ್ಥಿತಿಲಿ ರಾಜ್ಯ ಮತ್ತು ದೇಶದ ಜನ ಇರೋದು. ಇದು ಬದಲಾವಣೆ ಆಗುವುದು ಯಾವಾಗ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ವರ್ಷಕ್ಕೊಮ್ಮೆ ಚುನಾವಣೆ ಅನ್ನುವಂತ, ಅದರಲ್ಲೂ ಮತದಾನ ಅನ್ನುವಂತ ಅಸ್ತ್ರವನ್ನ ನಮ್ಮ ಕೈ ಕೊಟ್ಟವ್ರೆ. ಆ ಚುನಾವಣೆ ಹಿಂದೊಂದು ದಿನ ಈ ರಾಜ್ಯದ ಜನರಿಗೆ ಉದ್ಧಾರಕ್ಕೆ ನಾನು ಶಿಕ್ಷಣ ಕೊಡ್ತೀನಿ, ಆರೋಗ್ಯ ಕೊಡ್ತೀನಿ, ರೈತ ನೆಮ್ಮದಿಯಾಗಿರುವಂತ ವಾತಾವರಣ ಕೊಡ್ತೀನಿ, ನೀರಾವರಿ ಯೋಜನೆ ಮಾಡ್ತೀನಿ, ಗೌರವಯುತವಾಗಿ ಬದುಕಲಿಕ್ಕೆ ನಾನು ಸ್ವಾಭಿಮಾನದ ಬದುಕನ್ನ ಕಟ್ಕೊಡ್ತೀನಿ ಅನ್ನುವಂತ ರಾಜಕಾರಣಿಗಳನ್ನ ಬಿಟ್ಟು ಯಾರೋ ಹಗಲು ದರೋಡೆಕೋರನ್ನ, ಲೋಫರ್ಗಳನ್ನ, ಲಫಂಗಗಳನ್ನ, ತಳ್ಳಿ ಮಾತಾಡುವವರನ್ನ ನಾವ್ ಯಾವಾಗ ಹೋಗಿ ವಿಧಾನಸೌಧಕ್ಕೆ ಕುಳಿಸ್ತೀವೋ ಅಲ್ಲಿಗಂಟ ನಾವ್ಯಾರು ಉದ್ಧಾರ ಆಗಲ್ಲ. ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ವಿಧಾನಸೌಧದ ಮುಂದೆ. ಹಿಂಗ್ ತೋರಿಸ್ತಾವ್ರೆ ಬೆಳ್ಳ. ಏನಂತ ತೋರಿಸ್ತಾವ್ರೆ? ನೋಡ್ರಪ್ಪ, ನಿಮ್ಮ ಜೀವನವನ್ನ ಉದ್ಧಾರ ಮಾಡೋಕೆ ಬಂದಿರುವಂತ ಮಹನೀಯರು ಅಲ್ಲವ್ರೆ ಅಂತ ಹೇಳ್ತೀರಿ. ಇವತ್ತು ಅದೇ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾವ್ರೆ? ನಿಮ್ಮ ಬದುಕನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅವರ ಬದುಕನ್ನ ಕಟ್ಕೊಳ್ಲಿಕ್ಕೆ ವರ್ಷದಿಂದ ವರ್ಷಕ್ಕೆ, ಚುನಾವಣೆಯಿಂದ ಚುನಾವಣೆಗೆ ಅವರ ಆಸ್ತಿಯನ್ನ ದುಪ್ಪಟ್ಟು ಮಾಡ್ಕೊಳ್ತಿರುವಂತ 100 ಕೋಟಿ, 1000 ಕೋಟಿಗಳ ಲೆಕ್ಕದಲ್ಲಿ ಅವರ ಆಸ್ತಿಗಳನ್ನ ದುಪ್ಪಟ್ಟು ಮಾಡಿಕೊಳ್ಳುತ್ತಿರುವಂತ ಹಗಲು ದರೋಡೆಕೋರರು, ದಗಲ್ಬಾಜಿಗಳು, ಲೋಫರ್, ಲಫಂಗಗಳು ವಿಧಾನಸೌಧದಲ್ಲಿ ಕುಂತವ್ರೆ ಅಂತ ಬೆರಳು ಮಾಡಿ ತೋರಿಸ್ತಾ ಇರುವಂತ ಕಲ್ಪನೆ ಈಗ ನಮ್ಮ ಮುಂದೆ ಬರ್ತದೆ. ಹಾಗಾಗಿ ಸ್ನೇಹಿತರೆ, ಚುನಾವಣೆ ಬಂದಾಗ ನಾವ್ ಹೇಳ್ತೀವಿ, ಅಯ್ಯೋ ಯಾರು ಬಂದ್ರೇನು ನಮ್ಮ ಉದ್ಧಾರ ಮಾಡಾರೆ ಅಂತ. ಯಾಕೆ ಉದ್ಧಾರ ಮಾಡಾರು? ಚುನಾವಣೆ ಹಿಂದಿನ ದಿನ ಇಲ್ಲಿ ತಕೊಂಡಿರ್ತೀವಲ್ಲ 500, 1000, 2000 ಉದ್ಧಾರ ಮಾಡೋಕೆ ನಾವು ಅರ್ಗಟಿ ಇದ್ದದೆ. ಏನೂ ತಕೋದೇ ಇದ್ದು ನಾವು ಮತದಾನವನ್ನು ದಾನ ಮಾಡ್ಬಿಟ್ಟು ಮನೆಗೆ ಬಂದ್ರೆ, ಊರ್ ಕಡೆಗೆ ಬಂದಾಗ ಕೊರಳು ಪಟ್ಟಿ ಹಿಡಿದು ಕೇಳಬದವನ, ಏನಪ್ಪಾ ನಮ್ಮೂರ್ಗೆ ಎಷ್ಟು ಕೆಲಸ ಮಾಡ್ದೆ ನೀನು, ನಮ್ಮೂರ್ಗೆ ₹1 ಕೊಡ್ಲಿಲ್ವಲ್ಲ ಅಂತ. ಊರ್ಗೆ ಕೊಟ್ಟಿರ್ತಾನೆ ಲಕ್ಷಾಂತರ ರೂಪಾಯಿ, ಅದೆತ್ತುದ್ ಬೇಡವೆ ಆ ಶಾಸಕ, ಆ ಮಂತ್ರಿ? ಹಾಗಾಗಿ ದಯವಿಟ್ಟು ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಾಂಧೀಜಿಯವರ ಕಂಡಂತ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ಬೇಕಾದ್ರೆ ಚುನಾವಣೆ ಹಿಂದಿನ ದಿನ ನಾವು ಯೋಚನೆ ಮಾಡಬೇಕು. ಈ ಕರ್ನಾಟಕ ರಾಜ್ಯದ ಬಗ್ಗೆ ಹೇಳುವುದಾದ್ರೆ 3 ಪಕ್ಷಗಳವೆ. ಇದ್ದ 3ರಲ್ಲಿ ಕದ್ದವರು ಯಾರು? ತಾನೆಂದು ಒಪ್ಪಿಕೊಂಡಿತು ಮರದ ಬೇರು ಅಂತ ನಾನು ಓದ್ತಿದ್ದಾಗ ಒಂದು ಪದ್ಯ ಇತ್ತು. ಭೂಮಿಯೊಳಗಿನ ಸತ್ವವನ್ನ ಹೀರಿಕೊಂಡೆ, ಹಣ್ಣು ಹಂಪಲುಗಳನ್ನ ಮರುಜರಿಗೆ ಕೊಟ್ಟೆ ಅಂತೇನೋ ಒಂದು ಇರ್ಬೇಕಾದ್ ಮರ್ತೋಗದೆ.
ಈ ರೀತಿ ಇರುವಾಗ ತಪ್ಪ ನಮ್ಮೆಲ್ಲೇ ಮಡಿಕೊಂಡು ನಾವು ಸರ್ಕಾರಗಳನ್ನ, ರಾಜಕಾರಣಿಗಳನ್ನ, ರಾಜಕೀಯ ಪಕ್ಷಗಳನ್ನ ದೂರುವುದರಲ್ಲಿ ಎಳ್ಳಷ್ಟು ನಮಗೆ ಯೋಗ್ಯತೆ ಇಲ್ಲ. ಮೊದಲು ನಾನು ಸರೋಗ್ಬೇಕು, ನಂತರ ನಮ್ಮ ಅಕ್ಕಪಕ್ಕದವ್ರು ಸರೋಗ್ಬೇಕು, ಅದರ ನಂತರ ನಮ್ಮ ಊರು ಸರೋಗ್ಬೇಕು, ನಮ್ಮ ತಾಲೂಕು ಸರಿ ಹೋಗ್ಬೇಕು, ನಮ್ಮ ಜಿಲ್ಲೆ ಸರಿ ಹೋಗ್ಬೇಕು, ನಮ್ಮ ರಾಜ್ಯ ಸರಿ ಹೋಗ್ಬೇಕು, ನಮ್ಮ ದೇಶ ಸರಿ ಹೋಗ್ಬೇಕು. ನಾನು ಬಿಡಿ ಮುಖಪುಟದಿಂದ ಮುಂದೆ ಕೂತ್ಕೋದ್ರೆ ಗಂಟೆಗಟ್ಟಲೆ ಬೇಕಾದ್ರೂ ಮಾತಾಡಬಲ್ಲೆ. ಆ ವಾಕ್ಚಾತುರ್ಯ, ಆ ದೈವಾನುಗ್ರಹ, ನಿಮ್ಮಂತ ಮುಖಪುಟದ ಸ್ನೇಹಿತರ ಆಶೀರ್ವಾದ ನನ್ನ ಮೇಲಿದೆ. ಹಂಗಾಗಿ ನಾನು ಮಾತಾಡೋ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡ್ತೀನಿ. ನೀವು ಕೇಳ್ತೀರಿ ಪಾಪ, ಇಲ್ಲ ಮಲ್ಲೇಶ ಏನೋ ಹೇಳವನೆ, ಅವನ ಮಾತಲ್ಲಿ ಏನೋ ಹೊಸ ವಿಚಾರ ಇರ್ತದೆ ಅಂತ ನೀವು ಕೇಳ್ತೀರಿ. ಕೆಲವೊಂದು ಜನ ಹೇಳ್ತಾರೆ 3 ನಿಮಿಷ 5 ನಿಮಿಷ 10 ನಿಮಿಷ ಮಾತಾಡ್ಬಿಟ್ರೆ ನಾವು ನೋಡೋಕಾದದೆ ಅಂತಾರೆ. ಆದ್ರೂ ನೋಡ್ತೀರಿ ಎಷ್ಟು ನಿಮಿಷ ಮಾತಾಡಿದ್ರು. ಯಾಕೆ? ಇವನ ಮಾತಿನಲ್ಲಿ ಏನೋ ಸತ್ವ ಇದೆ ಅಂತ. ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕಾದ್ರೆ, ನಿಮ್ಮಲ್ಲಿರುವಂತ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕಾದ್ರೆ ವಾಸ್ತವ ವಿಚಾರಗಳನ್ನ, ಗಟ್ಟಿಯಾದ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಬೇಕು. ಅದರಿಂದ ಸ್ನೇಹಿತರೆ ನೋಡಿ, ಯೋಚನೆ ಮಾಡಿ. ಸ್ವತಂತ್ರ 79 ಆಯ್ತು, 89 ಆದ್ರೂ ನಮ್ಮ ಪರಿಸ್ಥಿತಿ ಇದೆ. ಬೆಳಗ್ಗೆ ಎದ್ರೆ ನೋಡ್ತಾ ಇದ್ದೀರಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಾರಿಗೆ ಸಂಸ್ಥೆ ನೌಕರರು ಫ್ರೀಡಂ ಪಾರ್ಕಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇರುವುದೇ ಕನ್ನಡ ಪರ ಸಂಘಟನೆಗಳು. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಗ್ಲಿ ಇದೆಯಲ್ಲ ನಮ್ಮ ಮೈಸೂರು ಬ್ಯಾಂಕ್ ಹತ್ರ, ಅಲ್ಲಿ ಸತ್ಯಾಗ್ರಹ ಅವು ಇವು ಮಾಡ್ತಾನೆ ಇರುವುದು. ಇದಕ್ಕೆ ಕೊನೆಯೇ ಇಲ್ವೇ? ಯಾವುದಕ್ಕೆ ಪ್ರಾರಂಭ ಇದೆಯೋ ಅದಕ್ಕೆ ಅಂತ್ಯವೂ ಇದೆ. ಅದು ಯಾರ ಕೈಲಿದೆ? ನಮ್ಮ ಕೈಲಿದೆ. ಅದನ್ನ ಯೋಚನೆ ಮಾಡಬೇಕಾದ್ದು ನಾವು. ರಾಜಕಾರಣಿಗಳು ಹೇಳ್ತಾರೆ ಪುಕ್ಸಾಟೆ ಓಟ್ ಹಾಕಿದ್ದಾನೆ, ಓಟ್ಗೆ 2,000 ಕೊಟ್ಟಿರುವುದಿಲ್ವೇ ಅಂತ. ಅವ್ರ ಅರ್ಗೆಗೆ ಹೋದಾಗ ಅನ್ನೋದು ಹೆಂಗವ್ರು 20 ಕೋಟಿ 30 ಕೋಟಿ 50 ಕೋಟಿ ಖರ್ಚು ಮಾಡಿದೀನಿ ಹೋಗೋ, ನಾ ದುಡ್ಡೇ ತೂಕಿಲ್ವೇ ಅಂತ. ಅಂತಹ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಿ ಈ ನಾಡಿನ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಸರ್ಕಾರಗಳನ್ನ, ಚುಕ್ಕಾಣಿ ಹಿಡಿದಿರುವಂತ ಪಕ್ಷಗಳನ್ನ ಅಧಿಕಾರಕ್ಕೆ ತಂದಾಗ ಈ ಸ್ವತಂತ್ರ ಅನ್ನುವ ಪದಕ್ಕೆ ಅರ್ಥವಾಗ್ತದೆ ವಿನಃ ಇಲ್ಲದರೆ ಸ್ವತಂತ್ರ ಪೂರ್ವದ ಗುಲಾಮಗಿರಿ ಪರಿಸರಕ್ಕೆ ಮತ್ತೆ ನಾವು ಹೋಗ್ಬೇಕಾಗ್ತದೆ. ಇಂಗ್ಲೆಂಡ್ ಏನ್ ದೊಡ್ಡ ದೇಶ ಅಲ್ಲ, 500-600 ಜನ ಬಂದ್ರು ವ್ಯಾಪಾರಕ್ಕೆ ಅಂತ. ಇಲ್ಲಿ ನಮ್ಮಲ್ಲಿರುವಂತ ಗೊಂದಲಗಳನ್ನ, ನಮ್ಮಲ್ಲಿರುವಂತ ವೈರುಧ್ಯಗಳನ್ನ ಇವನ್ ಕಂಡ್ರೆ ಅವನಿಗಾಗುದಿಲ್ಲ, ಅವನ್ ಕಂಡ್ರೆ ಇವನಾಗುದಿಲ್ಲ. ರಕ್ತ ಕಣ್ಣೀರಲ್ಲಿ ಹೇಳ್ತಾರಲ್ಲ ಮಾನ್ಯ ಉಪೇಂದ್ರ ಅವರು, ಇವನ್ ಕಂಡ್ರೆ ಅವನಿಗಾಗುದಿಲ್ಲ, ಅವನ್ ಕಂಡ್ರೆ ಒಟ್ಟಿನಲ್ಲಿ ಯಾರು ಉದ್ಧಾರ ಆಗುದಿಲ್ಲ ಅಂತ. ಇಂಥ ಪರಿಸ್ಥಿತಿಯನ್ನ ಅವರು ಬಳಸ್ಕೊಂಡು ಸುಮಾರು 106 ವರ್ಷಗಳ ಕಾಲ ಈ ದೇಶವನ್ನ ಆಳ್ಬಿಟ್ಟು ಹೋದ್ರು. ಅಂತ ಪರಿಸ್ಥಿತಿಯಲ್ಲಿ ಈ ದೇಶ ಇದೆ. ಹಾಗಾಗಿ ದಯವಿಟ್ಟು ನೋಡಿ, ಯೋಚನೆ ಮಾಡಿ. ಇಲ್ಲದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಇದೀವಲ್ಲ, ಏನೂ ಆಗೋಕ್ಕಾಗೋದಿಲ್ಲ. ಮತ್ತದೇ ವ್ಯವಸಾಯ, ನೀ ಸಾಯ, ನಿಮ್ಮ ಅಪ್ಪ ಸಾಯ, ಮನೆ ಮಂದಿ ಸಾಯ ಅನ್ನುವಂಗೆ 6ಕ್ಕೆ ಇರುವುದಿಲ್ಲ, 3ಕ್ಕೆ ಇಳಿಯದಂತ ಪರಿಸ್ಥಿತಿಗೆ ನಮ್ಮ ಮಕ್ಕಳನ್ನ ನಾವು ತಂದಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಚುನಾವಣೆ ನಡೀಲಿ, ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆಗಲಿ, ಶಾಸಕದ್ದಾಗಲಿ, ಸಂಸತ್ ಸದಸ್ಯರಾಗಲಿ, ಯೋಗ್ಯತೆ ಇರುವವರ ಒಟ್ಟಿಗೆ ಅನ್ನ ತಿಂತೀವಿ ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ತಾವು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ, ಸಂಸತ್ ಸದನಕ್ಕೆ ಕಳಿಸಿದಾಗ ಸ್ವತಂತ್ರ ಅನ್ನೋದಕ್ಕೆ ಒಂದು ಅರ್ಥ ಬರ್ತದೆ. ಇಲ್ಲದೆ ಸ್ವತಂತ್ರ ಅನ್ನೋದು ಸುಮ್ಮನೆ ನಾನು ಹೇಳ್ದಂಗೆ ವರ್ಷಕ್ಕೊಂದ್ಸಲಿ ಆಗಸ್ಟ್ 15ನೇ ತಾರೀಕು ಬರ್ತದೆ, ಚಪ್ಪಾಳೆ ಹೊಡಿತೀವಿ, ಕೇಕೆ ಹಾಕ್ತೀವಿ, ಬಾವುಟ ಆರಿಸ್ತೀವಿ, ಸಿಹಿ ತಿನ್ಬಿಟ್ಟು ಮನೆಗೆ ಬಂದು ಕೈ ಒರೆಸ್ಕೊಂಡು ಹಿಂಗೆ
ಮನಿಕೋತೀವಿ. ಈ ಪರಿಸ್ಥಿತಿಗೆ ದಯವಿಟ್ಟು ಈ ದೇಶವನ್ನ, ಈ ರಾಜ್ಯವನ್ನ ತರಬೇಡಿ ಅಂತ ಹೇಳ್ತಾ ನನ್ನ ಈ ಮುಖಪುಟದ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ.